ನಮಸ್ಕಾರ ಸ್ನೇಹಿತರೆ, ಇಟ್ಸ್ ಮೈ ಜಾಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ ತುಮಕೂರಲ್ಲಿ. ಈ ಒಂದು ಹುದ್ದೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಯಾವ ಹುದ್ದೆಗಳಿಗೆ ನೇಮಕಾತಿಯಾಗಿದೆ ಮತ್ತು ಎಷ್ಟು ಹುದ್ದೆಗಳಿಗೆ ಸ್ಯಾಲ್ರಿ ವೇತನ ಎಷ್ಟಿರುತ್ತದೆ, ಪೋಸ್ಟ್ಗಳು ಯಾವ್ದು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ವಯಸ್ಸಿನ ಮಿತಿ ಎಷ್ಟಿರಬೇಕು, ವಯಸ್ಸಿನ ಸಡಿಲಿಕೆ ಎಷ್ಟಿರುತ್ತದೆ, ಅಪ್ಲಿಕೇಶನ್ ಫೀಸ್ ಏನಿದೆ, ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ, ಪ್ರಮುಖ ದಿನಾಂಕಗಳು. ಎಲ್ಲ ಥರದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು. ನೋಡಿ, ಆರ್ಗನೈಸೇಷನ್ ನೇಮ್ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್ ತುಮಕೂರು ಜಿಲ್ಲೆಯಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇದೆ. ಪೋಸ್ಟ್ ಬಂದು 24 ಪೋಸ್ಟ್ಗಳಿಗೆ ಈ ಒಂದು ನೇಮಕಾತಿಯನ್ನು ಮಾಡ್ತಿದ್ದಾರೆ. ಲೊಕೇಶನ್ ತುಮಕೂರಲ್ಲಿ ಇರ್ತದೆ. ಪೋಸ್ಟ್ ನೇಮ್ ಸ್ಟೀನೋಗ್ರಾಫರ್ ಮತ್ತು ಟೈಪಿಸ್ಟ್, ಈ 2 ಪೋಸ್ಟ್ಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ವೇತನ ಶ್ರೇಣಿ 34,100 ರೂಪಾಯಿಂದ 83,700 ರೂಪಾಯಿವರೆಗೆ ಸ್ಯಾಲ್ರಿ ವೇತನ ಕೊಡ್ತಾರೆ. ವೇಕೆನ್ಸಿ ಡೀಟೇಲ್ಸ್ ನೋಡಿ, 10 ಪೋಸ್ಟ್ಗಳಿಗೆ ಸ್ಟೀನೋಗ್ರಾಫರ್ ಗ್ರೇಡ್ 3, ಈ ಪೋಸ್ಟ್ಗೆ 10 ವೇಕೆನ್ಸೀಸ್ನ ಕಾಲ್ ಫಾರ್ ಮಾಡಿದ್ದಾರೆ. ಸ್ಟೀನೋಗ್ರಾಫರ್ ಗ್ರೇಡ್ 3ಗೆ ಸ್ಯಾಲ್ರಿ ಬಂದು 44,425ರಿಂದ 43,700 ರೂಪಾಯಿವರೆಗೆ ಸ್ಯಾಲ್ರಿ ಇರ್ತದೆ. ಟೈಪಿಸ್ಟ್ ಹುದ್ದೆಗಳಿಗೆ 14 ಹುದ್ದೆಗಳನ್ನು ನೇಮಕಾತಿ ಮಾಡ್ತಿದ್ದಾರೆ. ಸ್ಯಾಲ್ರಿ 34,100 ರೂಪಾಯಿಂದ 67,600 ರೂಪಾಯಿವರೆಗೆ ಸ್ಯಾಲ್ರಿ ಇರುತ್ತದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿ, ಜಸ್ಟ್ 12th ಪಾಸ್ ಆಗಿದ್ದರೆ ಸಾಕು, ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು. PUC ಪಾಸಾದ ಅಭ್ಯರ್ಥಿಗಳಿಗೆ ಈ ಒಂದು ಅವಕಾಶ ಇರುತ್ತದೆ. PUC ಅಥವಾ ಡಿಪ್ಲೊಮಾ. ಸ್ಟೀನೋಗ್ರಾಫರ್ ಹುದ್ದೆಗೆ PUC ಕಂಪ್ಲೀಟ್ ಆಗಿರಬೇಕು ಮತ್ತು ಟೈಪಿಸ್ಟ್ ಹುದ್ದೆಗೆ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು ಮತ್ತು ಸ್ಟೀನೋಗ್ರಾಫರ್ ಹುದ್ದೆಗೆ PUC ಕಂಪ್ಲೀಟ್ ಆಗಿರಬೇಕು. ಅಂಥ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ನ ಹಾಕ್ಬೋದು. ಏಜ್ ಲಿಮಿಟ್ ಬಂದು 18ರಿಂದ 35 ವರ್ಷ. ವಯಸ್ಸಿನ ಸಡಿಲಿಕೆ ಅಧಿಸೂಚನೆ ಪ್ರಕಾರ ವಯಸ್ಸಿನ ಸಡಿಲಿಕೆಯನ್ನು ಕೊಡ್ತಾರೆ. ಅಪ್ಲಿಕೇಶನ್ ಫೀ OBC ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ ಮತ್ತು SC/ST ಅಭ್ಯರ್ಥಿಗಳಿಗೆ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳಿಗೆ ಮತ್ತು PWD ಅಭ್ಯರ್ಥಿಗಳಿಗೆ ಯಾವುದೂ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಈ ಒಂದು ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಸೆಲೆಕ್ಷನ್ ಪ್ರೊಸೆಸ್ ಫಸ್ಟ್ ಶಾರ್ಟ್ ಲಿಸ್ಟಿಂಗ್ ಇರುತ್ತದೆ. ನಿಮ್ಮ ಒಂದು PUC ಮತ್ತು ಅಥವಾ ಡಿಪ್ಲೊಮಾ ಒಂದು ಪರ್ಸೆಂಟೇಜ್ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಮುಂದೆ ಸ್ಕಿಲ್ ಟೆಸ್ಟ್ ಇರುತ್ತೆ, ಸ್ಟೀನೋಗ್ರಾಫರ್ಗೆ ಸ್ಕಿಲ್ ಟೆಸ್ಟ್ ಇರುತ್ತೆ ಮತ್ತು ಟೈಪಿಸ್ಟ್ಗೆ ಟೈಪಿಂಗ್ ಟೆಸ್ಟ್ ಇರುತ್ತದೆ. ಲಾಸ್ಟಲ್ಲಿ ಇಂಟರ್ವ್ಯೂ ಬೇಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತದೆ. ಪ್ರಮುಖ ದಿನಾಂಕಗಳು ನೋಡಿ, ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ 25/7/2026. ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ. ಅಪ್ಲಿಕೇಶನ್ ಕೊನೆಯ ದಿನಾಂಕ 24 ಆಗಸ್ಟ್ 2026. 24/8/2026 ಒಂದು ಅರ್ಜಿ ಕೊನೆಗೊಳ್ಳುತ್ತದೆ. ಈ ಒಂದು ನೋಟಿಫಿಕೇಷನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಮತ್ತು ಅಪ್ಲೈ ಆನ್ಲೈನ್ ಮಾಡುವ ಲಿಂಕ್ನ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಆಫಿಷಿಯಲ್ ವೆಬ್ಸೈಟ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿದ್ರಲ್ಲ, ಎಲ್ಲ ಥರದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ವಿಡಿಯೋಗಳಿಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇನ್ನೂ ಏನಾದರೂ ಮಾಹಿತಿ ತಿಳಿದಿದ್ದಲ್ಲಿ ಆಫಿಷಿಯಲ್ ವೆಬ್ಸೈಟ್ ನೋಟಿಫಿಕೇಷನ್ಗೆ ಹೋಗಿ ಅಲ್ಲಿ ನೀವು ನೋಡಿ ತಿಳಿದುಕೊಳ್ಳಿ.